ಇವತ್ತು ಬೆಟ್ಟದ ನೆಲ್ಲಿ ಗಿಡ ತೋರಿಸ್ತೀನಿ ನೋಡಿ. ಇದೇ ನೆಲ್ಲಿ ಗಿಡ, ಅಲ್ಲೊಂದು ನೆಲ್ಲಿಕಾಯಿ ಕೂಡ ಇದೆ ನೋಡಿ. ಹಾಗೆ ಇವತ್ತು ನಿಮಗೆ ನೆಲ್ಲಿಕಾಯಿ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನೆಲ್ಲಿಕಾಯಿ ಇದು ಒಂದು ಏನಂತಂದರೆ ಆಯುರ್ವೇದಕ್ಕಾಗಿ ತುಂಬ ಯೂಸ್ ಆಗುತ್ತೆ. ಆದರೂ ಇನ್ನೊಂದು ಅದರಿಂದ ಏನು ವಾಸಿ ಆಗುತ್ತೆ ಅಂತಂದರೆ, ಈಗ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ರಕ್ತದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಏನಾದರೂ ಇರ್ಬೋದು, ಒಟ್ಟಿನಲ್ಲಿ ಬ್ಲಡ್ ಕ್ಲೀನ್ ಮಾಡುತ್ತೆ. ಅದು ರಕ್ತನ ಶುದ್ಧ ಮಾಡೋವಂಥ ಒಂದು ಗುಣ ಇದೆ ಏನಕ್ಕೆ, ಬೆಟ್ಟದ ನೆಲ್ಲಿಕಾಯಿಗೆ. ಆಮೇಲೆ ಆ ನೆಲ್ಲಿಕಾಯಿ ಇನ್ನೊಂದು ಬರುತ್ತೆ, ಅದು ಆರಾಮಾಗಿ ತಿನ್ಬೋದು. ಇದು ಕಹಿ ಇರುತ್ತೆ, ಆದರೆ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಏನಾದರೂ ರಕ್ತದ ಸಮಸ್ಯೆ ಇದ್ದರೆ ಅದು ಕ್ಲೀನ್ ಆಗುತ್ತೆ, ಆರಾಮಾಗಿ ಶುದ್ಧಿ ಆಗುತ್ತೆ. ನೋಡಿರಿ, ಇದು ನಾನು ನಿಮ್ಗೆ ಒಂದು ಸಾರಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನೆಲ್ಲಿಕಾಯಿನ. ಆದರೆ ಈ ಮ್ಯಾಟರ್ ಇಲ್ಲ, ಈ ಮ್ಯಾಟರ್ ಗೊತ್ತಿರಲಿಲ್ಲ ಅವಾಗಲೂ ನನಗೆ. ಈಗೀಗ ಗೊತ್ತಾದಮೇಲೆ, ಈಗೀಗ ಒಂದು ಸ್ವಲ್ಪ ತಿಳ್ಕೊಂಡ್ಮೇಲೆ ಗೊತ್ತಾಯಿತು ನೆಲ್ಲಿಕಾಯಿ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತೇಳಿ. ಆಯುರ್ವೇದಿಕ್ಕಲ್ಲಿ ತುಂಬ ಯೂಸ್ ಆಗುತ್ತೆ. ಆಮೇಲೆ ಇದು ರಕ್ತನ ಶುದ್ಧಿ ಮಾಡುತ್ತೆ. ಇದು ಆ ಪವರ್ ಇದೆ ಇದಕ್ಕೆ. ಇದು ಬಿಟ್ಟರೆ ಇನ್ನು ಇದು ತಿನ್ನೋದಕ್ಕೆ ಒಂಥರ ಕಹಿ ಇರುತ್ತೆ, ಆದರೆ ತಿಂದಾದ್ಮೇಲೆ ಅದೇನಾದರೂ ಒಂದು ನೀರು ಕುಡಿದಾಗ ಅದೊಂಥರ ಸ್ವೀಟ್ ಫೀಲ್ ಆಗುತ್ತೆ ಬಾಯಲ್ಲಿ. ಅದರದ್ದು ಇದೊಂದು ಯುನಿಕ್ ರೆಪ್ರೆಸೆಂಟ್, ಏನಂತಾರೆ, ನೆಲ್ಲಿಕಾಯಿನ ಯುನಿಕ್ ಥಿಂಗ್ಸ್ ಅದು. ಇದಿಷ್ಟು ನೆಲ್ಲಿ ಗಿಡದ ವಿಡಿಯೋ, ನೆಲ್ಲಿಕಾಯಿ ಗಿಡದ ವಿಡಿಯೋ. ಓಕೆ, ನೋಡ್ರಿ, ಇಲ್ಲಿ ಒಂದಷ್ಟು ನೆಲ್ಲಿಕಾಯಿ ಇದ್ದಾವೆ. ನೀವು ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ, ರಕ್ತದ ಏನಾದರೂ ಸಮಸ್ಯೆ ಇದ್ದರೆ, ನೀವು ಶುದ್ಧ ಅಂತಂದರೆ ನೀವು ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಬೆಳಿಗ್ಗೆನೆ ಜ್ಯೂಸ್ ಮಾಡ್ಕೊಂಡು ಕುಡಿದು ಎಲ್ಲ ಸರಿ ಮಾಡ್ಕೋಬೋದು, ಆರ್ಗ್ಯಾನಿಕ್ ಆಗಿ, ಅಂದರೆ ನೈಸರ್ಗಿಕವಾಗಿ. ಸೊ ಇದಿಷ್ಟು ನೆಲ್ಲಿ ಗಿಡದ ವಿಡಿಯೋ, ನೆಲ್ಲಿ ಗಿಡದ ಬಗ್ಗೆನೂ ವಿಡಿಯೋ. ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.